ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಈಗ ಗಿಲ್ಲಿ ಆಗಿ ಕಾವ್ಯ ನಡುವೆ ನಿಜವಾಗ್ಲೂ ಒಂದು ಲವ್ ಇದೆ ಅಂತಲೇ ಹೇಳ್ಬೋದು. ಈಗ ಅವರೇ ಬಾಯ್ ಬಿಟ್ಬಿಟ್ಟಿದ್ದಾರೆ. ಇಷ್ಟು ದಿನ ಗಿಲ್ಲಿ ಬಾಯ್ ಬಿಟ್ಬಿಡ್ತಿದ್ದ ಅಥವಾ ರೇಗಿಸ್ತಿದ್ದ, ಆಗ ಕಾವ್ಯ ಕೋಪ ಮಾಡ್ಕೋತಿದ್ಲು, ಹಂಗೆಲ್ಲ ಹೇಳ್ಬೇಡ ಗಿಲ್ಲಿ ಅಂತ. ಬಟ್ ಈಗ ಕಾವ್ಯ ಎಲ್ಲ ಬಾಯ್ ಬಿಟ್ಬಿಟ್ಟಿದ್ದಾಳೆ. ಈಗ ಗಿಲ್ಲಿ ಶಾಕ್ ಆಗಿದ್ದಾನೆ ಕಾವ್ಯ ಮಾತಿಗೆ ಅಂತಲೇ ಹೇಳ್ಬೋದು. ಅಂದರೆ ಇವರು ಮೆಸೇಜ್ ಮಾಡ್ಕೊಳ್ತಾರೆ, ಡೈಲಿ ಕಾಲಲ್ಲೆಲ್ಲ ಮಾತಾಡ್ತಾರೆ. ಅದು ಏನೇನು ಮಾತಾಡಿದ್ದಾರೆ ಅನ್ನೋದು ಕೂಡ ಈಗ ಕಾವ್ಯ ಬಾಯ್ ಬಿಟ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಅಂದರೆ ಇವರು ಹನಿಮೂನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ದಾರೆ ಇದರಲ್ಲಿ ಕಾಲಲ್ಲಿ ಅಂತಲೇ ಹೇಳ್ಬೋದು. ಈಗ ನೋಡಿ, ಈಗ ಒಂದು ಪ್ರೋಮೋ, ಈಗ ದೊಡ್ಡ ಮನೆ ಹಬ್ಬ, ಈಗೊಂದು ಇದ್ರ ಥರ ನಡೀತಿದೆಯಲ್ಲ, ದೊಡ್ಡ ಮನೆ ಹಬ್ಬ ನಡೀತಿದೆಯಲ್ಲ, ಆ ಹಬ್ಬದಲ್ಲಿ ಈಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಸುಷ್ಮರಾವ್ ಅವರು. 2 ಜೋಡಿ, ಸುರಜಾಗೆ ರಾಶಿಕಾ, ಇನ್ನೊಂದು ಗಿಲ್ಲಿಯಾಗೆ ಕಾವ್ಯ. ಸುರಾಜ್ಗೆ ಒಂದು ಹೆಸರು ಕೊಟ್ಟಿರ್ತಾರೆ. ಈಗ ಬಿರಿಯಾನಿ ಅಂತ ಕೊಟ್ಟರೆ ಅವ್ರು ಅದನ್ನ ಯಾವ ರೀತಿ ಹೇಳ್ಬೋದು, ನಿಂಗೆ ಇಷ್ಟವಾದ ಫುಡ್ ಯಾವುದು ಅಂತ ಹೇಳ್ಬೋದು. ಅದಕ್ಕೆ ರಾಶಿಕಾ ಅವ್ರಿಗೆ, ಸೂರಜ್ ಅವ್ರು ಮತ್ತು ಗಿಲ್ಲಿಗೆ ಒಂದು ಜಾಲರಿ ಕೊಟ್ಟಿರ್ತಾರೆ. ಅದು ಹಿಂಗೆ ಮುಚ್ಚೋಗೋಷ್ಟರಲ್ಲಿ ಒಂದು ಚಾಪೆ ಥರದ್ದು ಬರ್ತಾ ಇರುತ್ತೆ. ಅದು ಅವರು ಆನ್ಸರ್ ಹೇಳೋಷ್ಟರಲ್ಲಿ ಅದು ಮುಚ್ಚೋಗ್ಬಿಟ್ರೆ ಅವರು 0 ಪಾಯಿಂಟು. ಅವರಿಂದ ಚಾಪೆ ಮುಚ್ಚೋಗೋಷ್ಟರಲ್ಲಿ ಅವರು ಆನ್ಸರ್ ಹೇಳ್ಬಿಟ್ರೆ ಅವ್ರಿಗೊಂದು ಪಾಯಿಂಟ್ ಅಂತ ಇದೆ. ಸೊ ಇಲ್ಲಿ ಅದೇ ರೀತಿ ಈಗ ರಾಶಿಕಾ ಮತ್ತು ಗಿಲ್ಲಿ ಯಾವ ಜೋಡಿ ಗೆಲ್ಲುತ್ತೆ ಅಂತ ಕೂಡ ನಾನು ಹೇಳ್ತೇನೆ, ಹೋಗ್ತೀನಿ ಬನ್ನಿ. ಈಗ ರಾಶಿಕಾ ಅವ್ರಿಗೆ, ಈಗ ಸುರಜ್ಗೆ ಚಿಕನ್ ಬಿರಿಯಾನಿ ಅಂತ ಒಂದು ಕೊಟ್ಟಿದ್ದಾರೆ. ಈಗ ಸುರಜ್ ಅವರು ಈಗ ಹೇಳ್ಬೇಕು, ನಿನ್ನ ಫೇವ್ರೆಟ್ ಫುಡ್ ಯಾವುದು ಅಂತ ರಾಶಿಕಾ ಕೇಳ್ತಾರೆ. ರಾಶಿಕಾ ಹೇಳ್ತಾರೆ ಚಿಕನ್ ಕಬಾಬ್ ಅಂತ. ಆಗ ಸುರಜ್ ಹೇಳ್ತಾರೆ ಅಲ್ಲ ಇನ್ನೊಂದು ಯಾವುದು ಅಂತ ಹೇಳಿದಾಗ, ನಾನ್ ವೆಜ್ಜಲ್ಲಿ ಅಂದಾಗ ಚಿಕನ್ ಬಿರಿಯಾನಿ ಅಂದಾಗ ಕರೆಕ್ಟ್ ಅಂತ ಹೇಳ್ತಾರೆ. ಆಗ ಈಗ 2ನೇ ಜೋಡಿ ಇವ್ರಿಗೊಂದು ಪಾಯಿಂಟ್ ಬಂತು. ಈಗ ಗಿಲ್ಲಿಯಾಗೆ ಕಾವ್ಯಗೆ ಈಗ ಇನ್ನೊಂದು ಪಾಯಿಂಟ್ ಇವ್ರಿಗೆ ಕೇಳ್ತಾರೆ. ಅವ್ರಿಗೆ ಏನಂತ ಕೊಟ್ಟಿರ್ತಾರೆ ಅಂದರೆ, ಗಿಲ್ಲಿಗೆ ಕರಿಬೇ ಸೊಪ್ಪು ಅಂತ ಕೊಟ್ಟಿರ್ತಾರೆ. ಈಗ ಗಿಲ್ಲಿ ಯಾವುದಂತ ತಗೊಂಡ ಅಂದರೆ, ರಕ್ಷಿತಾ ಕರಿಬೇ ಸೊಪ್ಪಂಗೆ ಏನಂತ ಹೆಸರು ಕರಿತಾಳೆ ಹೇಳು ಅಂದಾಗ, ಕಾವ್ಯ ಸಡನ್ನಾಗಿ ಕರಿಬೇ ಸೊಪ್ಪು ಅಂತ ಹೇಳ್ತಾಳೆ. ಅದು ಕರೆಕ್ಟ್ ಆಗುತ್ತೆ. ಅದಕ್ಕಂತೂ ಕರಿಬೋಸರು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ, ಅಯ್ಯೋ ಕರಿಬೇ ಸೊಪ್ಪು ನನ್ನ ಫೇಮಸ್ ಆಗೋಯ್ತಲ್ಲ ಅಂತ. ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ. ಕರಿಬೇ ಸೊಪ್ಪು ನನಗೆ ರಕ್ಷಿತ ಏನಂತ ಕರೀತಾಳೆ? ಕರಿಬೇ ಸೊಪ್ಪು. ಫುಲ್ಲು ಕಾವ್ಯ ಖುಷಿ ಆಗೋದ್ಲು, ರಕ್ಷಿತನು ಖುಷಿ ಆಗಿ ನೋಡ್ತಿದ್ದಾಳೆ. ಅಯ್ಯೋ ಈಗ ಗಿಲ್ಲಿ, ನಾನು ನಿನ್ನನ್ನು ಏನು ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನು ಏನು ಮಾಡ್ತಾ ಇದ್ದೀನಿ ಅಂದಾಗ ಕಾವ್ಯ ಹೇಳ್ತಾರೆ ಲವ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಅದನ್ನು ಸುಷ್ಮರವ್ರು ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು, ನಿಲ್ಸು ಏನು ಹೇಳಿದೆ, ಲವ್ ಮಾಡ್ತಿದ್ದಾನ, ನೀನು ಹೇಳ್ತಿದ್ಯಾ ಅಂತ ಅವರು ಶಾಕ್ ಆಗಂದ್ರೆ ಮನೆ ಮುಂದೆಲ್ಲ ಶಾಕ್ ಆಗಿದ್ದಾರೆ. ಗಿಲ್ಲಿ ಫುಲ್ಲು ನಾಚ್ಕೋತಿದ್ದಾನೆ. ನಾನು ನೀನು ಹೋಗೋಣ ಅನ್ಕೊಂಡಿದ್ವಲ್ಲ, ಓ ಗಾಡ್, ನೋಡು ಅಂದರೆ ಇವರೆಲ್ಲ ಮಾತಾಡ್ಕೊಳ್ತಿದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಯಿತು. ಗಿಲ್ಲಿ ಹೇಳ್ತಿದ್ದಾನೆ ನಾನು ನೀನು ಹೋಗೋಣ ಅಂದ್ಕೊಂಡಿದ್ವಲ್ಲ ಅಂದಾಗ, ಕಾವ್ಯ ಹೇಳ್ತಿದ್ದಾಳೆ ಹನಿಮೂನ್ಗ ಅಂತ ಕೇಳ್ದಾಳೆ. ಅಯ್ಯೋ ಗಾಡ್, ಇದನ್ನೆಲ್ಲ ಮಾತಾಡ್ಕೊಂಡಿದ್ದಾರೆ ಅನ್ನಂಗೆ ಕನ್ಫರ್ಮ್ ಆಗ್ತಿದೆ ಇದಂತೂ ಕೇಳ್ಬಿಟ್ಟು ಸುಷ್ಮಾ ರಾವ್ ಎಲ್ಲ ಮನೆ ಮುಂದೆಲ್ಲ ಶಾಕ್, ಏನು ಹನಿಮೂನ್ಗ ಅಂತ. ಫುಲ್ಲು ಗಿಲ್ಲಿ ಏನೋ ಫುಲ್ ನಾಚ್ಕೊಳ್ತಿದ್ದಾನೆ. ಒಂಥರ ಚೆನ್ನಾಗಿದೆ ಪ್ರೋಮೋ ನೋಡೋಕ್ಕೆ. ಎಷ್ಟು ಲೈಕ್ಸ್ ಬಂದಿದೆ ಗೊತ್ತಾ ಗೈಸ್? 5,04,000 ಸಾರಿ 5,04,000 ಇನ್ನು ಏನು ಬಂದಿದೆ ಅಂದರೆ ಲೈಕ್ಸ್ ಬಂದಿದೆ. ಇದಕ್ಕೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದು. 34,400 ಶೇರ್ ಹೋಗಿದೆ ಇದೊಂದು ವಿಡಿಯೋ. ಅಂದರೆ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿಯಾಗಿ ಕಾವ್ಯ ಪೇರು ಎಷ್ಟು ಫೇಮಸ್ ಅಂತ. ಒಂಥರ ಚೆನ್ನಾಗಿದೆ. ನಿಮ್ಮ ಅನಿಸಿಕೆ ಏನು? ಒಟ್ನಲ್ಲಿ ಅವರಿಬ್ಬರು ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಈಗ ಕಾವ್ಯ ಫುಲ್ ನಾಚ್ಕೊತಿದ್ದಾರೆ, ಏನು ಅಂತ ಸುಷ್ಮಾರಾವ್ ಅವರು ಫುಲ್ ರೇಗಿಸ್ತಿದ್ದಾರೆ. ಫುಲ್ ಕಾವ್ಯ ತಲೆ ಬಗ್ಗಿಸ್ಕೊಂಡು ಆಗ್ತಿದ್ದಾಳೆ. ಏನೋ ಇರ್ಬೋದು, ಲವ್ ಆದರೂ ಆಗ್ಬೋದು, ಆಗದೇನೋ ಇರ್ಬೋದು, ಏನೂ ಹೇಳೋಕ್ಕಾಗೋದಿಲ್ಲ. ಒಟ್ನಲ್ಲಿ ಈಗ ನಾಚ್ಕೊಳ್ತಿರೋದಂತೂ ನಿಜ. ಎಲ್ಲೋ ಒಂದು ಕಡೆ ಅವರಿಬ್ಬರು ಚೆನ್ನಾಗಿ ಮಾತಾಡ್ಕೊಳ್ತಿದ್ದಾರೆ, ಕಾಲಲ್ಲಿದ್ದಾರೆ ಅನ್ನೋದಂತೂ ಸತ್ಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.